ಅಲ್ಲ ಹೊರತು ಸಂತೋಷ್ ಅವ್ರು ಹೇಳಿದ್ರೆ ಕೇಳಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 60 ಜನ ಲಕ್ಷಾಂತರ ಆಡಿಷನ್ ಅಪ್ಪ ಅದೆಲ್ಲಾನು ನೋಡಿ TRP ಗೋಸ್ಕರ ಸುಮ್ಮನೆ ಜನಗಳು ಅಷ್ಟೇ ಹಣೆ ಬರ ನಿಮ್ದು. ಒಟ್ನಲ್ಲಿ TRP 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 ಇದನ್ನ ಜನಗಳನ್ನ ಮಂಗ ಮಾಡಕ್ ನೀವು ಈ ಸರಿ ಅಗ್ನಿ ಪರೀಕ್ಷೆ ಮಾಡಿರೋದು. ಯಾಕೆ ಹೇಳಿ, ಪ್ರತಿ ವರ್ಷ ನೀವೇ ಪ್ರಮೋಷನ್ ಮಾಡ್ಕೋಬೇಕಾಯ್ತು, ಸೆಲ್ಫ್ ಪ್ರಮೋಷನ್ ಮಾಡ್ಬೇಕಾಯ್ತು. ಈಗ ಹಂಗಿಲ್ವಲ್ಲ, ಯಾರೋ ಪಬ್ಲಿಕ್ ಯಾರೋ ಊರ ಒಬ್ಬನ ಕರ್ಕೊಂಬರೋದು, ಅವನ ಜೊತೆ 100 ಜನ ನಮ್ಮೂರನ್ನ ಒಬ್ಬ ಹೋಗಿದ್ದೇನೆ ಅಂತ ಅವನೇ ಪ್ರಮೋಷನ್ ಮಾಡ್ತಾನೆ, ಅವನೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾನೆ. ನಿಮ್ಮ ಐಪ್ ಇನ್ನೂ ಜಾಸ್ತಿ ಆಗುತ್ತೆ. ಲೈಕ್ಸು, ವ್ಯೂಸು, TRP ಪ್ರತಿಯೊಂದು ಕಿತ್ಕೊಂಬರ್ತಾ ಇರುತ್ತೆ. ತಲೆನೇ ಕೆಡಿಸ್ಕೊಳಂಗಿಲ್ವಲ್ಲ ಪ್ರಮೋಷನ್ಗೆ. ಒಳ್ಳೆ ಐಡಿಯಾ ಹುಡುಕಿದ್ದಾರೆ ಕಲರ್ಸ್ ಕನ್ನಡ. ಆದರೂ ಈ ಸಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಂಟೆಸ್ಟೆಂಟ್ಗಳಿಗಲ್ಲ, ನೀವು ಕರ್ಸಿದ್ದೀರಲ್ಲ ಸೆಲೆಕ್ಷನ್ಗೆ. ಬಾ 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 ಏನು ಸೆಲೆಕ್ಷನ್. ಆ್ಯಕ್ಚುಲಿ ಹೇಳ್ತೀನಿ ಕೇಳಿ, ಅಲ್ಲಿ ಬಂದಿರೋ 4 ಜನನೂ ಲಾಯಕೇ ಇಲ್ಲ ಸೆಲೆಕ್ಷನ್ಗೆ. ಏನು ಸೆಲೆಕ್ಷನ್ ಮಾಡ್ತಾರೆ ಗುರು? ಚಂದನ್ ಶೆಟ್ಟಿ, ಶ್ರುತಿ, ವಿನಯ್ ಗೌಡ, ಸಂಗೀತ. ಗುರು ಆ್ಯಕ್ಚುಲಿ ಅಲ್ಲಿ ಇವರು ಶ್ರುತಿ ಮೇಡಮ್ ಒಬ್ಬರೇ ಕಪ್ ವಿನ್ನರು, ಮಿಕ್ತರೆಲ್ಲ ರನ್ನರೇ.